ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದುಕೊಂಡನು. ಆತನ ಕರದಲ್ಲಿ ನಮ್ಮನ್ನು ವಹಿಸಿಕೊಂಡು ನಮ್ಮನ್ನು ಕಾಯ್ದು ಪರಿಪಾಲಿಸಿದನು. ಹಲ್ಲೆಲೂಯಾ. ಈ ವಾರದಲ್ಲೂ ಕೂಡ ದೇವರು ನಮಗಾಗಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಆಮೇಲೆ ನಾವು ನಂಬಿಕೆಯಿಂದ ನಾವು ಬೇಡಿಕೊಳ್ಳುವಾಗ, ನಂಬಿಕೆಯಿಂದ ಪ್ರಾರ್ಥಿಸುವಾಗ ಖಂಡಿತವಾಗಲೂ ನಮ್ಮ ಒಂದೊಂದು ಪ್ರಾರ್ಥನೆಯ ವಿಷಯಗಳನ್ನು ಆತನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ವಾರದಲ್ಲೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುವ ದೇವರಾಗಿದ್ದಾನೆ. ನಮಗೆ ಈ ವಾರದ ಧ್ಯಾನಕ್ಕಾಗಿ ಮಾರ್ಕನ ಸುವಾರ್ತೆಯ ಪುಸ್ತಕ 11ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಮಾರ್ಕನ ಸುವಾರ್ತೆಯ ಪುಸ್ತಕ 11ನೇ ಅಧ್ಯಾಯ 24ನೇ ವಾಕ್ಯ. ಮಾರ್ಕ್ಸ್ ಚಾಪ್ಟರ್ 11 ವರ್ಸ್ 24. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂಬುದೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಇದು ದೇವರು ಸೇವೆ ಮಾಡುವ ಸಮಯದಲ್ಲಿ ತನ್ನ ಬಳಿಯಲ್ಲಿ ಬಂದ ಜನರನ್ನು ನೋಡಿ ಹೇಳಿದಂತ ಒಂದು ಮಾತಾಗಿದೆ. ಆಮೇನ್, ಹಲ್ಲೆಲೂಯಾ. ನಂಬಿಕೆಯನ್ನು ಕುರಿತಾಗಿ ಇರುವಂತ ಮಾತು, ವಿಶ್ವಾಸವನ್ನು ಕುರಿತು ಹೇಳುವಂತ ಮಾತಾಗಿದೆ ಈ ಮಾತು. ಆಮೇಲೆ ನಂಬಿಕೆಯಿಂದ ನಾವು ಏನು ಪ್ರಾರ್ಥನೆ ಮಾಡಿದರೂ ಅದು ದೇವರು ನಮಗೆ ಕೊಡುತ್ತಾನೆ ಎಂಬುದಾಗಿ ಅವರಿಗೆ ತಿಳಿಯಪಡಿಸೋದಕ್ಕಾಗಿ ಈ ಕಾರ್ಯವನ್ನು ಹೇಳುತ್ತಾನೆ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬ್ರಿ. ಆಮೇಲೆ ನಾವು ಪ್ರಾರ್ಥಿಸುವಾಗಲಿ, ದೇವರ ಬಳಿಯಲ್ಲಿ ಕೇಳುವಾಗಲಿ ದೇವರು ಅದು ನಮಗೆ ಕೊಡುತ್ತಾನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ, ನಾವು ಯಾವ ವಿಷಯವನ್ನು ದೇವರ ಸನ್ನಿಧಾನದಲ್ಲಿಟ್ಟು ಪ್ರಾರ್ಥಿಸುತ್ತೇವೋ ಆ ಪ್ರಾರ್ಥನೆ ಶಬ್ದವನ್ನು ಕೇಳಿ ದೇವರು ನಮಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ನಂಬಿಕೆಯನ್ನು ಕೈ ಬಿಡಬೇಡ. ಹಲ್ಲೆಲೂಯಾ. ನಂಬಿಕೆಯಿಂದ ವಿಶ್ವಾಸದಿಂದ ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಯಾವುದೇ ಸಮಸ್ಯೆಗಳಾಗಿದ್ದರೂ ಆತನಲ್ಲಿ ನಾವು ಪ್ರಾರ್ಥಿಸುವಾಗ, ನಮ್ಮ ಯಾವುದೇ ಉಪದ್ರವಗಳಾಗಿದ್ದರು, ಯಾವುದೇ ತೊಂದರೆಗಳಾಗಿದ್ದರು, ಯಾವುದೇ ಕಷ್ಟ ನಷ್ಟಗಳಾಗಿದ್ದರೂ ದೇವರ ಬಳಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಶಬ್ದವನ್ನು ಕೇಳುವ ದೇವರಾಗಿದ್ದಾನೆ. ಆಮೇಲೆ ವೇದ ಪುಸ್ತಕದಲ್ಲಿ ಇದನ್ನು ಕುರಿತಾದಂತ ಅನೇಕ ಉದಾಹರಣೆಯನ್ನು ನಾವು ನೋಡಬಹುದು. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರ ಬಳಿಯಲ್ಲಿ ನಾವು ಒಪ್ಪಿಸಿಕೊಡೋಣ, ದೇವರ ಬಳಿ ನಾವು ಪ್ರಾರ್ಥಿಸೋಣ. ಆಮೇಲೆ ಆತನನ್ನೇ ನಾವು ಮೊರೆ ಇಡೋಣ. ಆತನೇ ನಮಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಿ ನಮಗೆ ಬೇಕಾದಂತ ಸೌಖ್ಯ ಸಮಾಧಾನವನ್ನು ಕೊಟ್ಟು ನಮ್ಮ ನಡೆಸುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅವನು ಸುಳ್ಳು ಹೇಳೋದಕ್ಕೆ ಮನುಷ್ಯನಲ್ಲ, ಅವನು ದೇವರಾಗಿದ್ದಾನೆ. ಇವತ್ತು ನಮಗೋಸ್ಕರ ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವುಗಳು ಅನುಭವಿಸುವಂತೆ ಮಾಡುವ ದೇವರಾಗಿದ್ದಾನೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ನಮ್ಮ ದೇವರೇ, ಕರ್ತನೇ, ಈ ಬೆಳಗಿನ ಸಮಯದಲ್ಲಿ ಅಪ್ಪ ನಮ್ಮನ್ನು ಸಮರ್ಪಿಸುತ್ತೇವೆ. ಅಪ್ಪ, ನೀನು ಈ ಹೇಳಿದಂತ ಈ ವಾಕ್ಯದ ಪ್ರಕಾರ ನಾವು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಳ್ಳುತ್ತೇವೋ ಅದನ್ನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ನಂಬಿಕೆಯಿಂದ ಕರ್ತನೇ ನಾವು ನಿಮ್ಮ ಬಳಿಯಲ್ಲಿ ಪ್ರಾರ್ಥಿಸುತ್ತೇವೆ. ಅದು ನಮಗೆ ಸಿಕ್ಕುವುದೆಂಬುದಾಗಿ ನಾವು ನಂಬುತ್ತೇವೆ. ಕರ್ತನೇ ಸ್ತೋತ್ರ. ನಂಬಿಕೆಯಿಂದ ನಾವು ಯಾವ ವಿಷಯಗಳನ್ನು ನಿನ್ನ ಸನ್ನಿಧಾನದಲ್ಲಿಟ್ಟು ಪ್ರಾರ್ಥಿಸಿದರೂ ಅದು ನಮಗೆ ಸಿಕ್ಕುತ್ತದೆ, ಅದು ನಮಗೆ ದೊರಕುತ್ತದೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ. ಕರ್ತನೇ ಸ್ತೋತ್ರ. ಹಲ್ಲೆಲೂಯಾ. ನೀನು ಅದನ್ನು ನಮಗೆ ದಯಪಾಲಿಸುವ ದೇವರಪ್ಪ, ನೀ ನಮ್ಮನ್ನು ಅನುಗ್ರಹಿಸುವ ದೇವರಪ್ಪ, ನೀ ನಮ್ಮನ್ನು ಕೈ ಬಿಡುವ ದೇವರಲ್ಲಪ್ಪ. ಕರ್ತನೇ, ನೀ ನಮ್ಮ ಪ್ರಾರ್ಥನೆ ಶಬ್ದವನ್ನು ಕೇಳಿ ಅದರಂದೇ ನಮಗೆ ಉತ್ತರ ಕೊಡುವ ದೇವರಾಗಿದೆಯಪ್ಪ. ನಮ್ಮೆಲ್ಲ ವಿಷಯಗಳಿಗೂ ನೀನು ಉತ್ತರ ಕೊಟ್ಟು ಈ ದಿವಸಗಳು ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಅನುಗ್ರಹಿಸಲಿ. ಸ್ತೋತ್ರ.